ಬಹಳ ಮುಖ್ಯವಾಗಿ ಮಂಗಲಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮಂಗಲಸೂತ್ರ ಕೂಡ ಉಳಿಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಜಯಪುರದಲ್ಲಿ ರಾಜಸ್ಥಾನದಲ್ಲಿ ಕೊಟ್ಟಿದ್ದರು ನರೇಂದ್ರ ಮೋದಿ. ಇದೀಗ ಪ್ರಿಯಾಂಕ್ ಖರ್ಗೆ ಕರಿಮಣಿ ಮಾಲೀಕ, ಮಂಗಲಸೂತ್ರದ ಮಾಲೀಕ ನೀನಲ್ಲ. ಮಂಗಲಸೂತ್ರದ ಮಾತನಾಡಿದ್ದ ಪ್ರಧಾನಿ ಮೋದಿ ಮಂಗಲಸೂತ್ರದ ಹೇಳಿಕೆಗೆ ಖರ್ಗೆ ಟಾಂಗ್, ಕರಿಮಣಿ ಮಾಲೀಕ ನೀನಲ್ಲ ಅಂತೇಳಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಸೋನಿಯಾ ಗಾಂಧಿ ದೇಶಕ್ಕಾಗಿ ಮಂಗಲಸೂತ್ರ ಬಲಿ ಕೊಟ್ಟರು. LTT ಅವರು ರಾಜೀವ್ ಗಾಂಧಿಯವರನ್ನು ಹತ್ಯೆ ಮಾಡಿದರು. ಮೋದಿ ಭಾಷಣಕ್ಕೆ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ತಾ ಇಲ್ಲ. ಮೋದಿ ದೇಶದ ಭಾಷಣಗಳಿಗೆ ಒಂದು ನೋಟಿಸ್ ಇಲ್ಲ. ಚುನಾವಣಾ ಆಯೋಗ ಏನಾದರೂ ಸತ್ತೋಗಿದೆ ಅಂತ ಹೇಳಿ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕರಿಮಣಿ ಮಾಲೀಕ ನೀನಲ್ಲ ಅಂತ ಅಂದ್ಬಿಟ್ಟು ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರಿಮಣಿಯನ್ನು ಬಲಿ ಕೊಟ್ಟಿರೋದು ಸೋನಿಯಾ ಗಾಂಧಿ. ತಮ್ಮ ಗಂಡನನ್ನು LTT ಅವರು ಕೊಂದಾಗ ಅವರು ಮಂಗಲಸೂತ್ರವನ್ನು ಬಲಿ ಕೊಟ್ಟರು. ಆದರೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಟಾಂಟ್ ಹೊಡ್ತಿದ್ದಾರೆ. ಮತ್ತೊಂದು ಕಡೆ ಫಸ್ಟ್ ಫೇಸ್ನಲ್ಲಿ BJPಗೆ ನಿರೀಕ್ಷೆಗೆ ತಕ್ಕಂತೆ ಮತದಾನ ಆಗಿಲ್ಲ. ವಿಶ್ವಗುರು ಮಹಾಪ್ರಭು ದೇಶದ ಗೌರವ ಹೆಚ್ಚಿಸ್ತಿದ್ದೀನಿ, ಹತಾಶರಾಗಿ ಗುಜರಾತ್ ಮಾಡೆಲ್ ಎಲೆಕ್ಷನ್ಗೆ ಮುಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಅವರು RSS ಕಾರ್ಯಕರ್ತನ ರೀತಿಯಲ್ಲಿ ಮೋದಿ ಮಾತನಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅಂದರೆ ಭಾಳ ಮುಖ್ಯವಾಗಿ ಕರಿಮಣಿ ವಿಚಾರ. ಸೋನಿಯಾ ಗಾಂಧಿ ಅವರು ಅವ್ರ ಮಂಗಲಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ. LTTನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು, ಅದ್ರ ಲೆಕ್ಕ ಇಲ್ವಾ? ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ. ಇವ್ರಿಗೆ ಗೊತ್ತಾ ಒಂದು ಮಂಗಲಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಲಸೂತ್ರದ ಬಗ್ಗೆ. ಇಷ್ಟೆಲ್ಲ ಭಾಷಣಗಳು BJPಯವರು, ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನು ಸತ್ತಿದ್ಯಾ? ಅದನ್ನು ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು. ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟಾಗಿ ವಿತಿನ್ 24 hours ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ. ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ, 24 ತಾಸಿನಲ್ಲಿ ನೀವು ಇದಕ್ಕೆ ನೀವು ಉತ್ತರ ಕೊಡಬೇಕಂತ. ಇಲ್ಲಿ 48 ತಾಸು ಆಯಿತು, 3 ದಿನ ಆಯಿತು. 20ನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ 4 ದಿನ ಆಗ್ತಾ ಬಂತು. ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು. ಇಷ್ಟೆಲ್ಲ ಭಾಷಣಗಳು BJPಯವರು, ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ದು. ಸತೀಶ್ ಇದರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಅವರ ಹೇಳಿಕೆ ಅಂದರೆ ನರೇಂದ್ರ ಮೋದಿ ಅವರು ಜಯಪುರದಲ್ಲಿ ಹೇಳಿದಂಥ ಹೇಳಿಕೆ, ಅದು ಚುನಾವಣಾ ಆಯೋಗ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು. ಎರಡನೇದಾಗಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಅಂದ್ಬಿಟ್ಟು ಮೋದಿ ಅವರನ್ನು ಒಂದು ರೀತಿಯಲ್ಲಿ ಕುಚೋದ್ಯದ ರೀತಿಯಲ್ಲಿ ವ್ಯಂಗ್ಯ ಮಾಡಿರುವಂಥದ್ದು. ಏನು ಅಪ್ಡೇಟ್ಸ್ ಇದೆ ಸತೀಶ್? ಜಯಪ್ರಕಾಶ್, ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ಶೈಲಿ ಹಾಗೇ ಇರುತ್ತೆ. BJP ವಿರುದ್ಧ ಯಾವಾಗಲೂ ಕೂಡ ವಾಗ್ದಾಳಿಯೇ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಹಾಗೂ BJP ನಾಯಕರ ವಿರುದ್ಧ ವಾಗ್ದಾಳಿ. ಇವತ್ತು ಕೂಡ ಚುನಾವಣಾ ಪ್ರಚಾರದಲ್ಲಿ ಅದೇ ರೀತಿಯ ಮಾತುಗಳನ್ನು ನಡೆದಿದ್ದಾರೆ. ಕರಿಮಣಿ ಮಾಲಕ ನೀನಲ್ಲ. ಪ್ರಮುಖವಾಗಿ ಇಲ್ಲಿ ಮೋದಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂ ಹೆಣ್ಮಕ್ಕಳ ಮಂಗಳಸೂತ್ರ ಕಸ್ಕೋತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು ಕಾಂಗ್ರೆಸ್ ನಾಯಕರು. ಹಾಗಾಗಿನೇ ಅದಕ್ಕೆ ಕೌಂಟರ್ ಆಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದು. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಅರ್ಥದಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಅಂದರೆ ಅದಕ್ಕೆ ಸಾಕಷ್ಟು ಅರ್ಥ ಇದೆ. ಪ್ರಧಾನಿಯವರ ಮದುವೆ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಿದರು ಕಾಂಗ್ರೆಸ್ ನಾಯಕರು. ಹಾಗಾಗಿನೇ ಆ ರೀತಿಯ ಕೌಂಟ್ರನ್ನು ಈಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥದ್ದು. ಮದುವೆ ಆಗಿದ್ರು ಕೂಡ ಪತ್ನಿ ಜೊತೆ ವಾಸ ಇಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಆಗಿತ್ತು ಬಹು ಹಿಂದಿನಿಂದಲೂ. ಆ ಹಿನ್ನೆಲೆಯಲ್ಲೇ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಂಗಳಸೂತ್ರದ ಹೇಳಿಕೆಗೆ ಈ ರೀತಿಯ ವ್ಯಂಗ್ಯ ಮಾಡಿ ಕೌಂಟರನ್ನು ಕೊಟ್ಟಿದ್ದಾರೆ. ಚುನಾವಣೆ ನೀನಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪರಿಹಾರ ಫೈಟ್. BBMP ಕೇಂದ್ರ ಕಚೇರಿ ಬಳಿ ಕಾಂಗ್ರೆಸ್ ಪ್ರತಿಭಟನೆ. ಬರ ಪರಿಹಾರ ಶೀಘ್ರ